ಗ್ಯಾಸ್ ಅಲ್ಲಿ ಬರ್ತದೆ ಅಲ್ಲಿಗೆ ಅದೇನ ಒಟ್ನಲ್ಲಿ ಇಲ್ಲ ಆನ್ ಮಾಡಿದ್ರೆ ಬೇಕು. ಮದುವೆ ಹುಡುಗಿ ಅನ್ಸುತ್ತೆ. ನಂದು ಇದು ಯಾವ ಸೀರೆ ಗೊತ್ತಿದ್ರೆ ನಿಮ್ಗೆ ಕಾಮೆಂಟ್ ಮಾಡಿ ಗೈಸ್, ಯಾವ ಹುಟ್ಟಿದೆ ನಾನು ಇದನ್ನ ಅಂತ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮರಗೋಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಸಿದ್ದರಾಮಯ್ಯಗೆ ಹೋಗ್ತಾ ಇದ್ದೀವಿ. ನಾನು ನಿಶಾ ಮತ್ತು ನಿಖಿಲ್ ಅವರು, ಇನ್ನು ಯಾರ್ಯಾರು ಬರ್ತಾರೆ ಗೊತ್ತಿಲ್ಲ, ಯಾಕಂದರೆ ಇವತ್ತು ರಾಮನವಮಿ. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ಇವ್ರ ಊರಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಅದನ್ನು. ಇನ್ನೊಂದು ಇವ್ರ ಮನೇದೇ ಫಸ್ಟ್ ಪೂಜೆ, ಹಾಗಾಗಿ ಅಜ್ಜಿ ಫೋನ್ ಮಾಡಿತ್ತು, ನಮ್ಮನೆ ಸೊಸೆ ನೀನು ಇವಾಗ ಬರಬೇಕು, ಏನೋ ಪೂಜೆ ಕೊಡಬೇಕು ಬಾ ಅಂತ. ಸೊ ಟೈಮ್ ಅಂತೂ ಇಲ್ಲ, ಬೆಳಗ್ಗೆ ಎದ್ದು ಎಲ್ಲ ರೆಡಿ ಮಾಡಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗ್ತಾಯಿದ್ದೀನಿ. ಸೊ ಇವಾಗ ರೆಡಿ ಆಗಬೇಕು. ನಾನಿವತ್ತು ಯಾವಾಗ ಹಾಕ್ಕೊಳ್ತಾ ಇದ್ದೀನಿ ಗೊತ್ತಾ, ಇದು ಅಜ್ಜಿದು ಸ್ಯಾರಿ, ಇದು ಅಜ್ಜಿ ಸ್ಯಾರಿ, ನಂಗೆ ಇಷ್ಟ ಆಯ್ತು, ಕಲರ್ ಚೆನ್ನಾಗಿದೆ ಇದು. ಸೊ ಇದು ನನ್ನದೇ ಬ್ಲೌಸು, ಸೊ ಅದನ್ನ ಎರಡೂ ಮಿಕ್ಸ್ ಮ್ಯಾಚ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಜುವೆಲ್ಸು ಇದೆರಡರಲ್ಲಿ ಯಾವುದಾದ್ರೂ ಒಂದು ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೆರಡರಲ್ಲಿ ಯಾವುದಾದ್ರೂ ಒಂದು ಹಾಕ್ಕೊಂಡು ಸ್ವಲ್ಪ ಕ್ವಿಕ್ಕಾಗಿ ನೋ ಮೇಕಪ್ ಲುಕ್ ಮಾಡಿಕೊಂಡು ಹೋಗ್ಬಿಡೋಣ ಗೈಸ್, ಪೂಜೆ ಮಾಡೋದು. ನನಗಂತೂ ಟೈಮೇ ಇಲ್ಲ, ಹೆಂಗೋ ಒಂದು ಸ್ಯಾರಿ ಉಟ್ಕೊಂಡಿದ್ದೀನಿ. ಸೊ ಟೈಮ್ ಇಲ್ಲ ಅಂತ ಅಂದರೂ ನಾನಂತೂ ಸನ್ಸ್ಕ್ರೀನ್ನ ಮರೆಯಲ್ಲ. ಒಂದು ವೈರಲ್ ಆಗ್ತಾಯಿತ್ತು ಪರ್ಪಲ್ ಕಲರ್ ಸನ್ಸ್ಕ್ರೀನು, ಸೊ ನಾನು ತರಿಸ್ಕೊಂಡಿದ್ದೀನಿ. ಅದನ್ನು ಟೆಸ್ಟ್ ಮಾಡೋಕ್ಕೆ ನನಗಂತೂ ತುಂಬಾ ಎಕ್ಸೈಟ್ಮೆಂಟ್ ಇದೆ. ಸೊ ಲೆಟ್ಸ್ ಟ್ರೈ ದಿಸ್. ಇದರಲ್ಲಿ 4% ನಿಯಾಸಿನಮೈಡ್ ಇದೆ, ವಿಚ್ ಹೆಲ್ಪ್ ಫಾರ್ ದ ಸ್ಕಿನ್ ಬ್ರೈಟ್ನಿಂಗ್ ಆ್ಯಂಡ್ ಇದು ಅನ್ಇವನ್ ಸ್ಕಿನ್ ಟೋನ್ನ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಬೈ ದ ವೇ, ಐ ಆಮ್ ಸ್ಪೀಕಿಂಗ್ ಅಬೌಟ್ ಡರ್ಮ್ಡಾಕ್ಸ್ ಅಲ್ಟ್ರಾ ವೈಲೆಟ್ ಬ್ರೈಟ್ನಿಂಗ್ ಸನ್ಸ್ಕ್ರೀನ್. ಹೌದು, ನೀವು ಸರಿಯಾಗಿ ಕೇಳಿಸ್ಕೊಂಡಿದ್ದೀರಾ. ಇದು ಸನ್ಸ್ಕ್ರೀನ್ ದಟ್ ಸ್ಟಾರ್ಟ್ಸ್ ಬ್ರೈಟ್ನಿಂಗ್ ಯುವರ್ ಸ್ಕಿನ್ ವಿತಿನ್ 2 to 3 weeks, ಪ್ರೊಟೆಕ್ಟ್ಸ್ ಯುವರ್ ಸ್ಕಿನ್ ಫ್ರಮ್ ಸನ್ ವಿತ್ SPF 50. ಸೊ ನಾನಿಲ್ಲಿ ಸ್ಮಾಲ್ ಅಮೌಂಟ್ ಆಫ್ ಪರ್ಪಲ್ ಸನ್ಸ್ಕ್ರೀನನ್ನು ತೊಗೊಂಡು ನನ್ನ ಹ್ಯಾಂಡ್ ಮೇಲೆ ಅಪ್ಲೈ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ನೀಟಾಗಿ ಬ್ಲೆಂಡ್ ಆಗ್ತಾಯಿದೆ ನನ್ನ ಸ್ಕಿನ್ ಮೇಲೆ ಅಂತ. ಐ ಶೋ ದ ಫೈನಲ್ ರಿಸಲ್ಟ್. ಆ್ಯಂಡ್ ಇದು ನನ್ನ ಸ್ಕಿನ್ನಿಗೆ ಇನ್ಸ್ಟೆಂಟ್ ಗ್ಲೋ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ನೋ ಪ್ರಾಡಕ್ಟ್ ಆನ್ ಇಟ್ ವಾಟ್ಸೋ ಎವರ್. ನೀವಿಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಾ ನನ್ನ ಲೆಫ್ಟ್ ಹ್ಯಾಂಡ್ ಎಷ್ಟು ಗ್ಲೋಯಿಂಗ್ ಆಗಿ ಕಾಣಿಸ್ತಾ ಇದೆ ಅಂತ ಕಂಪ್ಯಾರಿಟಿವ್ಲಿ ರೈಟ್ ಹ್ಯಾಂಡ್. ಐ ವಾಸ್ ಲಿಟ್ರಲಿ ಶಾಕ್ಡ್. ಡಿಫ್ರೆನ್ಸ್ ನೋಡ್ಬಿಟ್ಟು ಹ್ಯೂಜ್ ಡಿಫ್ರೆನ್ಸ್ ಅಂತಲೇ ಹೇಳ್ಬೋದು. ಐ ಕಾಂಟ್ ಬಿಲೀವ್ ಮೈ ಐಸ್. ಈ ಒಂದು ಪರ್ಪಲ್ ಕಲರು ಎಲ್ಲೋ ಆಗಿ ನ್ಯೂಟ್ರಲೈಸ್ ಆಗಿದೆ ಇನ್ ಮೈ ಸ್ಕಿನ್ ಟೋನ್, ವಿಚ್ ಹಸ್ ಕ್ಲಿಯರ್ಲಿ ಮೇಡ್ ಮೈ ಸ್ಕಿನ್ ಗ್ಲೋ ಇನ್ಸ್ಟೆಂಟ್ಲಿ ಆ್ಯಂಡ್ ಹಿಡನ್ ಅವೇ ಆಲ್ ಮೈ ಅನ್ಇವನ್ ಸ್ಕಿನ್ ಟೋನ್. ಸೊ ರೈಟ್ ನಾವು ನಾನಿವಾಗ ಫೇಸ್ಗೆ ಅಪ್ಲೈ ಮಾಡಿ ಕೂಡ ನಾನು ನಿಮಗೆ ತೋರಿಸ್ತೀನಿ. ದಿಸ್ ಪರ್ಪಲ್ ಸನ್ಸ್ಕ್ರೀನ್ ನನ್ನ ಫೇವ್ರೇಟ್ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ನೀಟಾಗಿ ಬ್ಲೆಂಡ್ ಆಗುತ್ತೆ ಸ್ಕಿನ್ ಮೇಲೆ, ಸೂಪರ್ ಲೈಟ್ ವೇಟ್ ಅಂತಲೂ ಹೇಳ್ತೀನಿ. ಆ್ಯಂಡ್ ದಿಸ್ ಲಿವ್ಸ್ ನೋ ವೈಟ್ ಕ್ಯಾಸ್ಟ್. ಐ ರೆಕಮೆಂಡ್ ಒನ್ ಫಾರ್ ಯು ಪೀಪಲ್ ದಿಸ್ ಸನ್ಸ್ಕ್ರೀನ್ ಟು ಫೈಟ್ ಸಮ್ಮರ್ ಟ್ಯಾನ್ ದಿಸ್ ಸೀಸನ್. ಹಾಗೆ ಈ ಒಂದು ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಿ ನೀವು ಪ್ರಾಡಕ್ಟನ್ನು ರೀಚ್ ಮಾಡ್ಬೋದು. ಆಲ್ಸೋ ನೀವು ಚೆನ್ನೈ, ಬ್ಯಾಂಗ್ಳೂರ್ ಇಲ್ಲ ಕೊಚ್ಚಿಯಲ್ಲಿದ್ರಿ ಅಂತಂದರೆ ಈ ಒಂದು ಪ್ರಾಡಕ್ಟು ನಿಮಗೆ ವಿತಿನ್ 3 hours ಡೆಲಿವರಿ ಕೊಡ್ತಾ ಇದ್ದಾರೆ. ಹ್ಯಾಪಿ ಶಾಪಿಂಗ್. ಸೊ ಇದೇನು ಚಾಲೆಂಜ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಚಾಲೆಂಜ್ ಬ್ಲಾಗು ನಿಶಾಂತ್ ಚಾನಲಲ್ಲಿ ಬರುತ್ತೆ, ಯಾರ್ಯಾರು ಎಷ್ಟೆಷ್ಟು ತಿಂತೀವಿ ಅಂತ. ಅದ್ರ ಪ್ರಿಪೇರ್ ಹೆಂಗೆ ಮಾಡೋದು, ನಾವು ಮ್ಯಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದನ್ನು ನಾನು ತೋರಿಸ್ತೀನಿ, ಊರಲ್ಲಿ ಮಾಡೋಣ ಅಂತ. ಯಾಕಂದರೆ ಸ್ವಾತಿ, ಸ್ಪಂದು ಮತ್ತು ಪ್ರದಿ, ಇನ್ನು ನಿಖಿಲ್ ಅವ್ರ ಫ್ರೆಂಡ್ಸು, ನಿಶುನ್ ಫ್ರೆಂಡ್ಸ್ನೆಲ್ಲನೂ ಕರೆಸ್ಬಿಟ್ಟು ತಿನ್ನಿಸ್ಬಿಡೋದೆ. ಊಟನ ಏನು ಬೆಳಗ್ಗೆ ಬ್ಯಾಟಿಂಗು ಅಣ್ಣ, ಇವತ್ತು ರಾಮನವಮಿ ಕಣಣ್ಣ. ಸೊ ಇವಾಗ ನಾನು ಕ್ವಿಕ್ಕಾಗಿ ಪೂಜೆ ಮುಗಿಸ್ತೀನಿ, ಹೋಗಿ ಫ್ರೆಶ್ ಅಪ್ ಆಗಿ. ಸಾರ್ ಬಿಡಿ ಸಾರ್, ಎಳ್ದೋಯ್ತದದು. ಏಯ್ ಬಿಡೋ ಲಕ್ಕಿ. ಹಾಂ ಸರಿ, ಮಾಡ್ಬಿಡೋದ್ರಿಂದ ಜಾಸ್ತಿ ಹೋಗು. ನಾವು ಪೆಟ್ರೋಲನ್ನು ಹಾಕಿಸಿಕೊಂಡು ದೇವರಿಗೆ ಹೂವಿನ ಹಾರವನ್ನು ತೆಗೆದುಕೊಂಡು ಈಗ ನಾವು ಸಿದ್ಧಾರ್ಥ ಲೇಔಟಲ್ಲಿ ಇದ್ದೇವೆ, ಹೋಗುತ್ತಾ ಇದ್ದೇವೆ. ಅಣ್ಣನೂ ತಂಗಿನ ಇಬ್ಬರು ಟ್ವಿನ್ನಿಂಗ್ ಇವತ್ತು ಬ್ಲೂ ಹಾಕೊಂಡಿದ್ದಾರೆ. ನಾನು ಮಜೆಂಟಾ ಪಿಂಕ್ ಹಾಕಿದ್ದೀನಿ. ಇವಾಗ ನಮ್ಮ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಯವರು ಯಾವ ಗ್ಯಾಪ್ ಅಲ್ಲಿ ಇದೆ ಬೆಳಕ್ ಬರಲ್ಲ. ಹೌದಾ? ಬರ್ತಾ ಇದ್ದೇನೆ. ಬರ್ತಿದ್ಯಾ?
ಯಾವ ಗ್ಯಾಪ್ ಅಲ್ಲಿ ಗ್ಯಾಸ್ ತಂದ್ರು ಅನ್ನೋದಿಲ್ಲ. ಕಾರಲ್ಲೇ ಇರುತ್ತೆ ಗ್ಯಾಸ್. ಹೌದಾ? ಕಾರಲ್ಲಿ ನಿನಗೆ ಚಿಕನ್ ಮಟನ್ ಮಾಡಕ್ಕೆ ಬೇಕಾಗಿಲ್ಲ. ಗೊತ್ತು ಗೊತ್ತಾ? ಮತ್ತೆ ಇನ್ನೇನ್ ಗೊತ್ತಿದ್ದು? ಇದು ಆನ್ ಮಾಡೋದು ಗ್ಯಾಸ್ ನಲ್ಲಿ ಬರ್ತದೆ ಅಲ್ಲಿಗೆ. ಅದೇನ ಒಟ್ನಲ್ಲಿ ಇಲ್ಲಿ ಆನ್ ಮಾಡಿದ್ರೆ ಗೊತ್ತು. ಸೊ ನೀನು ಸ್ಪೈಸಿ ಮ್ಯಾಗಿ ಉಂಟು, ಅದ್ರ ಒಳಗಡೆಗೆ ಜೋಲೋ ಚಿಪ್ ಹಾಕ್ಬಿಟ್ಟು ಮಾಡಿದ್ರೆ ತಿಂತಾ ಇರೋದೇ ಸ್ವಾತಿ, ಸ್ಪಂದನ, ನಿಶಾ ಎಲ್ರು. ನಿಶಾ ಇದು ಮ್ಯಾಗಿನೇ ಫುಲ್ ಸ್ಪೈಸಿ. ಇದು ಪಾತ್ರೆ ಬೇಕು ಅಂದ್ರೆ ಇದು ಅಜ್ಜಿ ಕೊಟ್ಟಿರುವ ನಿಖಿಲ್ ಅವರ ಕಬಾಬ್ ಪಾತ್ರೆ. ಎಷ್ಟು ವರ್ಷ ಇದಕ್ಕೆ? 25 ವರ್ಷ. ಇನ್ನೂ ಜಾಸ್ತಿ ಆಗಿದೆ. ನೀವು ಊಟಕ್ಕೆ ಮುಂಚೆನೆ ತಗೊಂಡಿರ್ತಾರೆ ತಾನೆ. 27 ಅಂದ್ರೆ ಇದಕ್ಕೆ ಇನ್ನೂ ಜಾಸ್ತಿ ಆಗಿದೆ. ಇದು ಏನೋ ಎಷ್ಟು ಸಾವಿರ ಕೆಜಿ ಚಿಕನ್ ಬಂದಿಲ್ಲ ಅದ್ರಲ್ಲಿ. ಡೈಲಿ 1 ಕೆಜಿ 2 ಕೆಜಿ. ಇದು ಅವಾಗಲೇ ನಾನು ಮ್ಯಾಗಿ ಅಂತ ಹೇಳ್ಬಿಟ್ಟೆ, ಸಾರಿ. ಇದು ನೂಡಲ್ಸ್ ಅಂತೆ. ಇದೇ ತುಂಬಾ ಖಾರ ಇರುತ್ತೆ. ಇದು ಕೊರಿಯನ್ ನೂಡಲ್ಸ್. ಮಾಡಿರ್ತಾರಲ್ಲ ಚಾಲೆಂಜಸ್ ವಿಡಿಯೋಸ್. ನಾವು ಫಸ್ಟ್ ಟ್ರೈ ಮಾಡ್ತಾ ಇದೀವಿ, ನೋಡೋಣ ಹೆಂಗ್ ಬರುತ್ತೆ ಅಂತ. ಇವಾಗ ಫಸ್ಟ್ ಮ್ಯಾಗಿ ಮಾಡಿ ನೋಡ್ತೀವಿ. ಅದೇ ತುಂಬಾ ಖಾರ ಇದೆ ಅಂತ ಅಂದ್ರೆ ಅದನ್ನ ಸಪ್ರೇಟ್ ಆಗಿ ಮಾಡೋಣ ಅಂತ. ನೋಡೋಣ ಹೆಂಗಾಗುತ್ತೆ. ಹಂಗೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದೀವಿ. ಹುಡುಗಿರ ರೆಡಿನಾ? ಇದು ಏನೋ ಚಾಲೆಂಜ್ ಮಾಡ್ತಿರೋದು ನಿಶಾ ಅವ್ರ ಚಾನಲ್ ಅಲ್ಲಿ. ಏನ್ ಕೊಡ್ತಾರೆ ನಿಶಾ ಅವ್ರಿಗೆ ಗಿಫ್ಟ್? ಗೆದ್ದೋರ್ಗೆ ಬಹುಮಾನ ಗಿಫ್ಟ್ ಉಂಟು. ನಮ್ಮ ಅಕ್ಕ ಅಂದು ಸ್ವಲ್ಪ ದೊಡ್ಡ ಮನ್ಸು. ಹೌದಾ? ಹೌದು ಸರಿ. ಗೆದ್ದೋರ್ಗೆ ನೀವೇನ್ ಕೇಳ್ತಿರೋದು? ಹೌದಾ? ಯಾರು? ನಮ್ಮೊಂದಿಗೆ ಪ್ರದಿಯವರು ಜಾಯ್ನ್ ಆಗಿದ್ದಾರೆ. ನನಗೆ ಪ್ರದಿನೇ ವಿನ್ ಆಗ್ತಾನೆ ಅಂತ ಅನಿಸ್ತಾ ಇದೆ. ನಿಶಾ ರೆಡಿ ಮಾಡಿದ್ಯಾ? ರೆಡಿನಾ? ನಿಜವಾಗ್ಲೂ ಸುಳ್ಳು ಹೇಳ್ತಾ ಇಲ್ಲ. ನಿಜವಾಗ್ಲೂ ನಿಶಾ ಅವ್ರ ಚಾನಲ್ ಅಲ್ವಾ? ಬಿಗ್ ಚಾನಲ್, ಬಿಗ್ ಗಿಫ್ಟ್. ಮಸಾಲೆ ಇದೆಯಾ ಇದ್ರೊಳಗೆ? ಇಲ್ಲಿ 2 ಐತೆ. ಒಂದು ಸ್ಪೈಸಿ ಇದು. ಕತ್ರಿ ತಕೋ. ಮಸಾಲೆ ಹೆಂಗೆ 3 ಹಾಕ್ಲಾ? ಇಷ್ಟೊಂದಿದ್ಯಾ? 5 ಇರುತ್ತೆ. 3 ಹಾಕ್ಲಾ? ನೀರ್ ಸಾಕಾಗಲ್ಲ ಅನ್ಸುತ್ತೆ. ನಾನು ಚೂರು ಹಾಕ್ಬೇಕಿತ್ತು. ನೂಡಲ್ಸ್ ಅನ್ನು ಹೀಗೆ ಹಾಕಿ ಅದಾಗಿದ ನಂತರ ಬೇಯಿಸಿ. ಸ್ಪೈಸಸ್ ಈ ತರ ಇರುತ್ತೆ ನೋಡಿ. ಅದನ್ನ ಓಪನ್ ಮಾಡಿ ಮಿಕ್ಸ್ ಮಾಡೋದು. ಹುಡುಗಿರ ರೆಡಿ? ನಂಗೆ ಯಾಕೋ ಸ್ವಾತಿನೇ ವಿನ್ ಆಯ್ತಾಳೆ ಅನಿಸ್ತಾ ಇದೆ. ನನ್ ಆಟಕ್ಕೆ ಇಲ್ಲ. ನಿಶಾ ಅವ್ರು ಏನ್ ಎಲ್ಲ ಆಟಕ್ಕಿಲ್ಲ ಅಂತವ್ರೆ. ಸ್ಟ್ರಾಟಜಿ. ಸ್ಪಂದನ ಇನ್ನೂ ಚಾನ್ಸ್ ಇದೆ. ನನಗ್ ಖಾರ ಆಗಲ್ಲ. ಹಂಗಾರ ಅಜ್ಜಿನೇ ವಿನ್ನರ್. ಅಜ್ಜಿ ಇಲ್ಲ ಆಟಕ್ಕೆ. ಎಷ್ಟು ಜನ ಇದೀವಿ? ಮುತ್ತಣ್ಣ, ಪ್ರದೀಪ್, ನಿಶಾ ರವೀಂದ್ರ, ನಿಖಿಲ್ ರವೀಂದ್ರ ಅವರು, ಸ್ವಾತಿ, ಸ್ಪಂದು, ಇನ್ಯಾರಾದ್ರೂ ಇದಾರಾ? ನಾನು. ಸ್ವಾತಿ, ನಿಮ್ ಡ್ಯಾಡಿ ಬರ್ತಾರಾ? ಕರೀರಿ. ನೀವು ಕರೆದ್ರೆ ಅವರ ಮನೇಲವರ? ನೋಡೋಣ, ಕರೀತೀನಿ. ಎಷ್ಟ್ ಖಾರ ತಿಂದಿಲ್ಲ ನಮ್ಮ ಮಾವ ಅಂತ. ಖಾರ ಎಷ್ಟ್ ತಿಂದಿಲ್ಲ. ನೋಡೋಣ ಇರಿ, ಇನ್ನೂ ಸ್ವಲ್ಪ ನೀರ್ ಹಾಕಿ. ಅದ್ ಬೇಯಲ್ಲ. ನೂಡಲ್ಸ್ ರೆಡಿ ಆಗಿದೆ. ನಿಶಾ ಖಾರ ಇತ್ತಾ? ತಿಂದು ನೋಡಿದ್ಲೋಳು. ಸ್ವಲ್ಪ ಇದೆ, ಹಂಗಾಗಿ ಜೋಲೋನ ಆ್ಯಡ್ ಮಾಡ್ತಾ ಇದ್ದೀವಿ. ಜಾಲಿ ಆಗಲಿ ಅಂತ. ಯಾಕೆ ಬಂದು ಇನ್ನೊಂದ್ಸಲ ಕೊಡೋ ರಿಯಾಕ್ಷನ್? ಹೇಗಿರುತ್ತೆ ಆ ಪ್ಯಾಕೇಜಿಂಗ್ ನೋಡಿದ್ರೇನೆ ಭಯ ಆಗ್ಬೇಕು. ದಿಸ್ 1 ಪ್ಯಾಕ್ ಇಸ್ 250 rupees. ಹಾಗೆ ನೂಡಲ್ಸು ಎಲ್ಲಿ? ಅಮ್ಮ ನಾ ತಿನ್ನಲ್ಲ. ಹೌದಾ? ಇದ್ಯಾಕೆ ಹಂಗ ಉದುರಿಸ್ತಾ ಇದ್ದೀರಾ ಮತ್ತೆ? ನೀರ್ ಕುಡಿ. ಯಾಕೆ ಅಷ್ಟೊಂದು ಹಾಕಿದ್ರಿ? ನಿಕ್ಕಿ ಅಷ್ಟೊಂದು ಬೇಡ, ಯಾರು ತಿನ್ನಲ್ಲ. ಆಮೇಲೆ ಬೇಡ. ಬೇಡಪ್ಪ.
ಮೇಲೆದೊಂಚೂರು ಅಲ್ಲ ಯಾವ ಕ್ಯಾಂಡಲ್ ಮುಟ್ಕೊಂಡು ಚಾಲೆಂಜ್ ಎಲ್ಲ ಮಾಡಾಗಿದೆ, ಸಕ್ಕತ್ತಾಗಿ ಬಂದಿದೆ. ಆಂಟಿ ಅಂಕಲ್ಗೆಲ್ಲ ತಿಂದು ಹಾಕ್ಬಿಟ್ಟಿದೀವಿ. ಸೊ ಇವಾಗ ನೋಡಿ ಅಂಕಲ್ ಹೆಂಗ ಅನಿಸ್ತು? ಸೊ ನನ್ನ ನಿಶಾ ಮತ್ತೆ ಮೂಗು ಒಳಗಡೆ ಕೈ ಹಾಕೊಂಡ್ಲಂತೆ. ತಿಂದಾಗ್ಲೂ ಇಷ್ಟ ಉರುಲಿಲ್ಲ. ಅಯ್ಯೋ ಏನದು ಐಸ್ ಕ್ಯೂಬಾ? ನೀವಿಬ್ರು ಪಳ್ಳಾರ್ಕಂಡ್ರೆ ಇವ್ರಿಬ್ರು ತಿಂದೇ ಇಲ್ಲ, ಇವ್ರಿಬ್ರು ಪಾರ್ಟಿಸಿಪೇಟ್ ಮಾಡಿಲ್ಲ ಫ್ರೆಂಡ್ಸ್. ಮಾಡಿದೀವಿ, ಇಲ್ಲ ಮಾಡಿದೀವಿ ಆಂಟಿ. ಈಗ ನಾವು ಹೊರಡ್ತಿದ್ದೇವೆ, ಬನ್ನಿ ಹೋಣ. ಲೆಟ್ಸ್ ಗೋ ಅಜ್ಜಿ, ಬಾಯ್. ಹಾಂ, ಪ್ರದಿ ಅವರು ಚೆನ್ನಾಗಿ ಹೋಗ್ತಾ ಇದ್ದಾರೆ, ಹಂಗಾಗಿ ಅವರನ್ನು ಡ್ರಾಪ್ ಮಾಡಲು ನಾವೆಲ್ಲರೂ ಹೋಗುತ್ತಿದ್ದೇವೆ. ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಇಂಟರ್ವ್ಯೂ. ಏನು ಪಂಕಾಗಿ ರೆಡಿಯಾಗಿ ಹೋಗ್ತಾ ಇದೆಯಾ ಪ್ರದಿ? ಕೆಲಸ ಸಿಗ್ತದೆ ಹೋಗು. ನನ್ನ ಜೊತೆ ಸ್ಪಂದನೂ ಬರ್ತಾ ಇದ್ದಾಳೆ. ಬಾಯ್. ಬಂತು 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 ಪಾನ್ಕ ಹಾಗೂ ಮಜ್ಜಿಗೆ ಬಂತು. ಥ್ಯಾಂಕ್ ಯು ಸೋ ಮಚ್. ಹಂಗೆ ಇಡ್ಕೋಣ ಒಂದು ತೊಡ್ರ ಒಂದು. ರಾಮನವಮಿ ದಿನ ನಾವು ಪಾನಕವನ್ನು ಕುಡಿಯುತ್ತಿದ್ದೇವೆ ಎಲ್ಲ. ಪ್ರದಿ ನಮ್ಮ ಒಳ್ಳೆ ಪ್ರದಿ. ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ ಯು ಸೋ ಮಚ್. ಹೇಗಿದೆ ಸ್ಪಂದ? ನೀವು ಕುಡೀರಿ, ನಂಗೆ ಸಾಕು, ಸಾಕಾಯ್ತು. ಅವರು ಕುಡಿ. ಪ್ರದಿ ಹಳೇ ಕಾಲದೊಂದು ಕಾರ್ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ, ಗ್ಲಾಸಿ ಫಿನಿಶ್. ಅಯ್ಯೋ ಯಾರೋ ನೋಡ್ತಾರೆ ನನ್ನ. ಸಕ್ಕತ್ತಾಗೈತಲ್ಲ? ಸೊ ಈಗ ನಮ್ಮ ಸ್ಪಂದನ ಅವರಿಗೆ ಸ್ಯಾರಿಯನ್ನು ಕ್ಲೀಪಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಬಿಕಾಸ್ ಅವ್ರದ್ದು ಕಸಿನ್ದು ಒಬ್ರದ್ದು ಮದುವೆ ಇದೆ ಅಂತೆ, ಹಾಗಾಗಿ ನಂದು ಇದು ಯಾವ ಸೀರೆ ಗೊತ್ತಿದ್ರೆ ನಿಮಗೆ ಕಾಮೆಂಟ್ ಮಾಡಿ ಗೈಸ್, ಯಾವ ಹುಟ್ಟಿದೆ ನಾನು ಇದನ್ನು ಅಂತ. ಯಾವ್ದಾದ್ರು ಗೊತ್ತಿದ್ರೆ ಕಾಮೆಂಟ್ ಮಾಡಿ, ಓಕೆನಾ? ಸೊ ಇದನ್ನು ಇಷ್ಟಪಟ್ಟಿದ್ದವಳು, ಹಾಗಾಗಿ ಇದನ್ನೇ ಉಟ್ಕೊಳ್ತೀನಿ ಅಂತ ಕ್ಲೀಟಿಂಗ್ ಮಾಡಿಸ್ಕೊಳ್ತಾ ಇದ್ದಾಳೆ. ಯಾಕಂದ್ರೆ ಅವಳು ನಾಳೆ ನಾನು ಇದರಲ್ಲಿ ಹೋಗ್ತಾಳೆ ಅಲ್ಲಿಗೆ, ಹಾಗಾಗಿ ಉಡ್ಸ್ಕೊಡೋರು ಇರಲ್ಲ ಅಂದ್ಬಿಟ್ಟು ಇವಾಗಲೇ ಮಾಡಿಸ್ಕೊಳ್ತಾ ಇದ್ದಾಳೆ. ಸೊ ಅಲ್ಲಿ ಟ್ರೈ ಫಸ್ಟ್ ಟೈಮ್ ನಾನು ಈ ಥರ ಮುಂಚೆನೇ ಪ್ಲೀಟ್ ಮಾಡ್ತಾ ಇರೋದು. ಉಡುವಾಗಲೇ ನಾನೇ ಉಟ್ಕೊಬಿಡ್ತಾ ಇದ್ದೆ. ಸೊ ನೋಡೋಣ ಹೆಂಗೆ ಬರುತ್ತೆ ಅಂತ. ಹಿಂಗೆ ಮದುವೆ ಹುಡುಗಿ, ಇವಳೇ ಮದುವೆ ಹುಡುಗಿ ಅನಿಸುತ್ತೆ ಆಯ್ತಾ? ಹಿಂಗೆ ಉಟ್ಕೊಳ್ಳೋದು ಹೇಳ್ಬಿಟ್ಟಿದ್ದು ಹಿಂಗೆ ಸ್ವಲ್ಪ ಯಾರು ಉಡ್ಸೋರಿಲ್ವಂತೆ, ಹಂಗಾಗಿ ಹಿಂಗೆ ಉಟ್ಕೋ ಅಂತ ಎಲ್ಲ ಇದೂ ಪಿನ್ ಮಾಡಿದ್ದೀನಿ ಆಗಲೇ. ಇದನ್ನ ಇವಾಗ ಫೋಲ್ಡ್ ಮಾಡಿ ಕೊಡ್ತೀನಿ. ಅವಳು ಅದಕ್ಕೆ ನನಗೂ ಫೋಲ್ಡ್ ಮಾಡಿಕೊಡಿ ಅಂತ ಅಂದು ಅದನ್ನ ಸೀರೆ ಇಸ್ಕೊಂಡಿದ್ವಂತವಳು. ಅಷ್ಟೇ, ಇದನ್ನ ಫೋಲ್ಡ್ ಮಾಡಿ